ವಿದೇಶ ಪ್ರವಾಸಕ್ಕೆ ಬ್ರೇಕ್ ಹಾಕುವ ನೆಪದಲ್ಲಿ ಡಿಕೆ ಶಿವಕುಮಾರ್ ಹೊಸ ಪ್ಲಾನ್ ಮಾಡಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ನಡೀತಕ್ಕಂಥ ಆಂತರಿಕ ಕಚ್ಚಾಟ ಈಗ ತಾರಕಕ್ಕೇರಿದೆ ಅಂತ ಕಂಡು ಬರ್ತಾ ಇದೆ. ಸತೀಶ್ ಆಪ್ತರಿಗೆ ಬಲೆ ಬೀಸಿದ್ದಾರೆ ಡಿಕೆ ಶಿವಕುಮಾರ್. ವಿದೇಶ ಪ್ರವಾಸಕ್ಕೆ ಹೊರಟಿದ್ದಂತ 8 ರಿಂದ 10 ಶಾಸಕರನ್ನ ಇದೀಗ ಡಿಕೆ ಶಿವಕುಮಾರ್ ಟ್ರ್ಯಾಕ್ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಆಂತರಿಕ ವಲಯದಲ್ಲಿ ನಡೀತಕ್ಕಂಥ ಏನು ಕಾದಾಟ ಇದೆ, ಈ ಕಾದಾಟ ಈಗ ಬಹುತೇಕ ಭಾರಿ ದೊಡ್ಡ ಮಟ್ಟದ ಸ್ಫೋಟವನ್ನು ಉಂಟು ಮಾಡುವ ಲಕ್ಷಣಗಳು ಕಂಡು ಬರ್ತಾ ಇದೆ. ವಿದೇಶ ಪ್ರವಾಸಕ್ಕೆ ಅಂತ ಮುಂದಾಗಿದ್ದಂಥ ಒಂದಷ್ಟು ಶಾಸಕರನ್ನ ಸದ್ಯ ಬ್ರೇಕ್ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಈ ಮೂಲಕ ಹೊಸ ಗಾಳವನ್ನು ಹೊರಳಿಸಲು ಡಿಕೆಶಿ ತಂತ್ರವನ್ನು ಎಣಿತಾ ಇದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ನಡುವೆ ಒಂದು ಆಂತರಿಕ ಕಚ್ಚಾಟ ಭಾರಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳು ಕೂಡ ಹಲವು ರೀತಿಯಾದಂಥ ವಾತಾವರಣವನ್ನು ಕೂಡ ನಿರ್ಮಾಣ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸದ್ಯ ಸತೀಶ್ ಜಾರಕಿಹೊಳಿ ಆಪ್ತರಿಗೆ ಡಿಕೆ ಶಿವಕುಮಾರ್ ಗಾಳ ಹಾಕಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗ್ತಾ ಇದೆ. ಮುಂದೆ ಬಾಣ ಸರ್, ಈ ಕಡೆ ಸರ್, ಹಿಂದಾಗ್ರಿ ಸರ್. ಬ್ರದರ್ ಹಿಂದಾಗಿ ಸರ್. ಓಕೆ, ಥ್ಯಾಂಕ್ ಯು. ಮುಂದೆ ಬಾಣ ಅಲ್ಲಿ ಮುಂದೆ ಬಾಣ ಸರ್, ಈ ಕಡೆ ಸರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಂಜುನಾಥ್ ರೆಡ್ಡಿ. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ, ಬೆಳಗಾವಿಯ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದಷ್ಟು ಕಾಂಗ್ರೆಸ್ ಒಳಗಿನ ಆಂತರಿಕ ಕಚ್ಚಾಟ ಹೊಸ ವಾತಾವರಣ ನಿರ್ಮಾಣ ಮಾಡುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಈ ಬೆಳವಣಿಗೆ ಮಧ್ಯೆ ಡಿಕೆ ಶಿವಕುಮಾರ್ ಈಗ ಸತೀಶ್ ಜಾರಕಿಹೊಳಿ ಆಪ್ತರನ್ನ ಟ್ರ್ಯಾಕ್ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಅನುಮಾನ ಶುರುವಾಗಿದೆ. ಮಂಜುನಾಥ್ ರೆಡ್ಡಿ, ಏನ್ ಹೇಳ್ತೀರಿ ಈ ವಿಚಾರಕ್ಕೆ? ಹೌದು ಭಾಸ್ಕರ್, ನಿಜವಾಗ್ಲೂ ಏನು ಈ ಆಸಿಫ್ ಸೇಠ್ ಇರ್ತಕ್ಕಂಥದ್ದು ಏನ್ ಸತೀಶ್ ಜಾರಕಿಹೊಳಿ ಅವರ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಬ್ರು ಕಾಂಗ್ರೆಸ್ಸಿನ ಶಾಸಕರಾಗಿದ್ದಾರೆ. ಇದಲ್ಲದೆ ಇವರು ಈಗ ಏನ್ ನಿನ್ನೆ ತಾನೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು, ನಾವು ಈ ಏನ್ ಜೈ ಬಾಪು ಜೈ ಸಂವಿಧಾನ್ ಅಂತ ಜೈ ಭೀಮ್ ಎಂಬ ಏನ್ ಈ ಕಾರ್ಯಕ್ರಮ ಇದೆ, ಈ ಕಾರ್ಯಕ್ರಮ ಮುಗಿದ ನಂತರ ನಾವು ದುಬೈ ಪ್ರವಾಸಕ್ಕೆ ಹೋಗ್ತೀವಿ ಅಂತ ಏನ್ ಒಂದು ಹೇಳಿಕೆ ಕೊಡ್ತಾರೆ. ಅದಾದ ಬೆನ್ನಲ್ಲಲ್ಲಿ ಇವತ್ತು ಏನ್ ಡಿ ಕೆ ಶಿವಕುಮಾರ್ ಅವರು ಒಂದು ಕಪಿಲೇಶ್ವರ ದೇವಸ್ಥಾನದಲ್ಲಿ ಯಾವುದೇ ರೀತಿಯಾದಂತ ಈಗೇನ್ ಕಾರ್ಯಕ್ರಮ ನಡೀತಿದೆ ಯಾವ ರೀತಿಯಾದಂತ ವಿಘ್ನ ಯಾವುದೇ ಆಗ್ಬಾರ್ದು ಅಂತ ಹೇಳಿ ಇವತ್ತು ಕಪಿಲೇಶ್ವರ ದೇವಸ್ಥಾನದಲ್ಲಿ ಒಂದು ಪೂಜೆ ಕೂಡ ಮಾಡ್ತಾರೆ. ಅದಾದ ಮುಗಿದ ಬಳಿಕ ತಕ್ಷಣವೇ ಏನು ಅಂದ್ರೆ
ಈಗ ಏನ್ ಆಸಿಫ್ ಶೇಟ್ ಅವರು ನಿನ್ನ ಹೇಳಿಕೆ ಕೊಟ್ಟಿರ್ತಾರೋ ಅವ್ರ ಮನೆಗೆ ದೌಡಾಯಿಸಿದ ಅವ್ರ ಜೊತೆಗೆ MC ಸುಧಾಕರ್ ಆಗಿರ್ಬೋದು, ಮತ್ತೆ ಏನ್ MLC ಆಗಿರ್ತಕ್ಕಂಥ ಚಂದ್ರರಾಜ್ ಶೆಟ್ಟಿ ಕೂಡ ಸಾಥ್ ಕೊಡ್ತಾರೆ. ಅಂದ್ರೆ ಇವ್ರು ಹೇಳ್ತಾ ಇರುವಂತದ್ದು ಏನ್ ಈಗ ಅಂದ್ರೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ಏನ್ ಸತೀಶ್ ಜಾರಕಿಹೊಳಿ ಅವರು ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಎಲ್ಲಾ ಶಾಸಕರನ್ನ ತಮ್ಮ ಅಂದ್ರೆ ಮನವೊಲಿಸಿ ತಮ್ಮ ಕಡೆ ಅಂದ್ರೆ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇರುವಂತದ್ದು ಭಾಸ್ಕರ್. ಅಲ್ಲ, ಈಗ ಏನಾಗ್ತಿದೆ, ಒಂದು ಕಡೆ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಬೇರೆ ಇದೆ, ಒಂದು ಕಡೆ ಡಿನ್ನರ್ ಮೀಟಿಂಗಿಗೆ ಯಾರು ಸೇರಬಾರ್ದು ಅನ್ನೋದನ್ನ DK ಶಿವಕುಮಾರ್ ಅವರೇ ಒಂದು ಕಡೆ ಬ್ರೇಕ್ ಹಾಕ್ತಾ ಇದ್ದಾರೆ. ಈ ನಡುವೆ DK ಶಿವಕುಮಾರ್ ಅವರು ಈ ರೀತಿ ಡಿನ್ನರ್ ಮೀಟಿಂಗ್ಗಳನ್ನು ಮಾಡಿದರೆ ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರ ಮೇಲೆ ಹೈಕಮಾಂಡ್ ಕೂಡ ಒಂದು ಕಣ್ಣಿಡುವ ಸಾಧ್ಯತೆಗಳು ಇರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಇದು ಸತೀಶ್ ಜಾರಕಿಹೊಳಿ ಅವರನ್ನ ಮತ್ತಷ್ಟು ಕೆರಳುವಂತೆ ಮಾಡುವ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತದೆ. ಏನು ಹೇಳ್ತೀರಿ ಮಂಜುನಾಥ್? ಹೌದು ಭಾಸ್ಕರ್, ಸದ್ಯ ಹೇಳ್ಬೇಕಂದ್ರೆ DK ಶಿವಕುಮಾರ್ ಅವರು ಬಂದು ಇವತ್ತಿಗೆ ಒಂದ್ ದಿವಸ ಆದ್ರೂ ಕೂಡ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಯಾವಾಗ ಅಂದ್ರೆ ಒಟ್ಟಿಗೆ ಯಾವುದೇ ಸೇರಿ ಈಗ ಏನು ಅಲ್ಲಿ ಮಾಡ್ತಾ ಇರುವಂತ ಏನ್ ಈ ಕಾರ್ಯಕ್ರಮ ಇದೆ ನಾಳೆ ಆ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ಲಿ, ಯಾವುದೇ ರೀತಿಯಾದಂತ ಒಂದು ಕಾರ್ಯಕ್ರಮದಲ್ಲಾಗಲಿ, ಯಾವುದೇ ರೀತಿಯಾದಂತ ಒಂದು ಏನು ಮಾಧ್ಯಮಗಳಿಗೆ ಒಂದು ಪ್ರತಿಕ್ರಿಯಿಸುವ ಸಂದರ್ಭದಲ್ಲಿ ಇಲ್ಲಿವರೆಗಾದ್ರೂ ಮುಖಾಮುಖಿ ಆಗಿಲ್ಲ ಅಂತಾನೆ ಹೇಳ್ಬೋದು. ಒಂದ್ ರೀತಿಯಲ್ಲಿ ಇದೊಂದು ರೀತಿಯ ಶೀತಲ ಸಮರ ಅಂದ್ರೆ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಮಧ್ಯೆ ಶುರು ಆಗಿದೆ ಅಂತಾನೆ ಹೇಳ್ಬೋದು ಭಾಸ್ಕರ್. ಓಕೆ ಮಂಜುನಾಥ್ ರೆಡ್ಡಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ನೋಡಿ, ಸದ್ಯಕ್ಕೆ DK ಶಿವಕುಮಾರ್ ಅವರ ರಾಜಕೀಯ ಒಂದು ಜಟಾಪಟಿ ಸತೀಶ್ ಜಾರಕಿಹೊಳಿ ಅವರ ನಡುವೆ ಜೋರಾಗ್ತಾ ಇರುವಂಥದ್ದು ಸದ್ಯ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಸದ್ಯ ಸತೀಶ್ ಜಾರಕಿಹೊಳಿ ಆಪ್ತರನ್ನ DK ಶಿವಕುಮಾರ್ ಕೂಡ ಈಗ ತಮ್ಮತ್ತ ಸೆಳೆಯುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಸೊ ಈ ಮೂಲಕ ಏನು ಅವರ ವಿರುದ್ಧವಾಗಿ ಇವತ್ತು ರಾಜ್ಯದಲ್ಲಿ ಒಂದಷ್ಟು ಕಾಂಗ್ರೆಸ್ ಪಕ್ಷದ ನಾಯಕರ ಒಂದು ಬಣದ ನಾಯಕರ ಒಂದು ಹೋರಾಟ ಏನಿದೆ, ಆ ಹೋರಾಟಕ್ಕೆ DK ಶಿವಕುಮಾರ್ ಈಗ ಹೊಸ ತಂತ್ರವನ್ನ ಎಳೆಯಲು ಮುಂದಾಗಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ. ಮುಂದೆ ಬಾಣ ಅಲ್ಲಿ ಮುಂದೆ ಬಾಣ ಸರ್, ಈ ಕಡೆ ಸರ್, ಸತೀಶ್ ಜಾರಕಿಹೊಳಿ DCM DK ಶಿವಕುಮಾರ್ ನಡುವೆ ನಡೀತಕ್ಕಂಥ ಶೀತಲ ಸಮರ ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಲವು ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ನಾಯಕರ ನಡುವೆ ಒಂದು ರೀತಿ ವಾಗ್ವಾದ ಅಥವಾ ರಾಜಕೀಯ ಜಟಾಪಟಿ ಮತ್ತಷ್ಟು ಹೆಚ್ಚಾಗುವಂಥ ಎಲ್ಲ ಮುನ್ಸೂಚನೆಗಳು ಕೂಡ ಸಿಗ್ತಾ ಇದೆ. ಸಚಿವ ಸತೀಶ್ ಜಾರಕಿಹೊಳಿಗೆ DCM DK ಶಿವಕುಮಾರ್ ತಿರುಗೇಟನ್ನು ಕೊಡ್ತಾ ಇದ್ದಾರಾ? ಎಲ್ಲ ಸಚಿವರಿಗೂ ಎಲ್ಲ ವಿಚಾರ ಗೊತ್ತಾಗುವುದಿಲ್ಲ ಅಂಥೇಳಿ ಸದ್ಯ ಬೆಳಗಾವಿಯಲ್ಲಿ DCM DK ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿ ನೀರು ಸರಬರಾಜು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸತೀಶ್ ಜಾರಕಿಹೊಳಿಗೆ DCM DK ಶಿವಕುಮಾರ್ ತಿರುಗೇಟು ಕೊಟ್ಟಿರುವಂಥದ್ದು. ಎಲ್ಲ ಸಚಿವರಿಗೂ ಎಲ್ಲ ವಿಚಾರ ಗೊತ್ತಾಗೋದಿಲ್ಲ ಅಂಥೇಳಿ DCM ಹೇಳಿದ್ದಾರೆ. ಏನಿದೆ ಮಾಹಿತಿ ಕೆಲಸಗಳು ಎಲ್ಲ ಸಚಿವರಿಗೂ ಗೊತ್ತಾಗಲ್ಲ. ಎಲ್ಲ ಸಚಿವರಿಗೂ ಎಲ್ಲ ವಿಚಾರಗಳನ್ನ ಎಲ್ಲೆಲ್ಲಿ ಜಿಲ್ಲೆಯಲ್ಲಿ ನಡೀತದೆ ಅಂತ ಎಲ್ಲ ಗೊತ್ತಾಗುತ್ತೆ. ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಅವ್ರು ಏನೋ ಒಂದು ತೀರ್ಮಾನ ಮಾಡಿರ್ತಾರೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಒಂದು ತೀರ್ಮಾನ ಮಾಡ್ತಾರೆ, ಶುಗರ್ ಅವರು ಒಂದು ತೀರ್ಮಾನ ಮಾಡಿರ್ತಾರೆ, ಹಂಗೆ ಬೇರೆ ಬೇರೆ ಎಜುಕೇಷನ್ ಅವ್ರೊಂದು ತೀರ್ಮಾನ ಮಾಡ್ತಾರೆ. ಎಲ್ಲರಿಗೂ ಎಲ್ಲ ಇನ್ಫಾರ್ಮೇಷನ್ ಏನು ಹೋಗಲ್ಲ. ರಿವ್ಯೂ ಮಾಡಿದಾಗ ಕೆಲವು ವಿಚಾರ ಗೊತ್ತಾಗ್ತದೆ. ನಾನು ಏನಿದೆ ಮಾಹಿತಿನ ಚೆಕ್ ಮಾಡಿಬಿಟ್ಟು ತಿಳಿಸಿದೆ ಅಂತ ಹೇಳಿದ್ದೀನಿ. ಕೆಲಸಗಳು ಎಲ್ಲ ಸಚಿವರಿಗೂ ಗೊತ್ತಾಗಲ್ಲ.